ಎಲ್ರಿಗೂ ನಮಸ್ಕಾರ. ಕೆಲವು ಕೆಲಸಗಳು ಯಾವ ರೀತಿ ಇರುತ್ತೆ ಅಂತಂದ್ರೆ ಎಸ್ಪೆಷಲಿ ಮೊಬೈಲಲ್ಲಿ ಮಾಡೋಂಥ ಕೆಲಸಗಳು, ಆ ನಂಬರ್ ಯಾವ ರೀತಿ ನಿಮಗೆ ರೀಚ್ ಆಗುತ್ತೆ ಅಂತಂದ್ರೆ ಕಂಟಿನ್ಯೂಸ್ ಕಾಲ್ ವೇಟಿಂಗ್ಸ್ ಬರುತ್ತೆ ಅಥವಾ ಕಂಟಿನ್ಯೂಸ್ ಆಗಿ ನಿಮ್ಮ ಫೋನಲ್ಲೇ ಕೆಲಸ ಇರುತ್ತೆ. ಈಗ ಎಲ್ಲರೂ ಕೂಡ ಫೋನ್ ನಂಬರ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಮತ್ತೆ ಏನೊಂದು ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದೀರಾ, ಆ, ನ- ಜಾಸ್ತಿ ಫೋಕಸ್ ಮಾಡೋದೇ ಮೊಬೈಲ್ ನಂಬರ್ ಡಿಸೈನ್ ಮತ್ತೆ ನೇಮ್ ಡಿಸೈನ್ ಮೇಲೆ. ಸೊ ಏನಕ್ಕೆ ಟಾಪಿಕ್ ಮಾತಾಡ್ತೀನಿ ಅಂತಂದ್ರೆ, ನಿಮ್ಗೆ ಈ ರೀತಿ ಒಂದು ನಂಬರ್ ಕಳಿಸಿರ್ತೀನಿ. ನನ್ನ ಪರ್ಸನಲ್ ನಂಬರ್ ಅಂದ್ಬಿಟ್ಟು 7316980497. ಕಾಲ್ ಮಾಡಿದಾಗ ನೀವೇನಂತೀರಾ, ಬೇರೆ ಯಾರೋ ರಿಸೀವ್ ಮಾಡಿದ್ರು ಸರ್ ಮಾತಾಡಿದ್ವಿ ಅಂತ ಹೇಳ್ತೀರಾ. ನೀವು ಕೇಳಿದ್ರೆ ಇಲ್ವಾ ಅಂತ ಹೇಳ್ತೀರಾ. ಫಸ್ಟ್ ಎಲ್ಲ ಏನ್ ಮಾಡ್ತಿದ್ದೆ, ಇಂಡಿವಿಜುವಲ್ ಆಗಿ ಅವ್ರವ್ರ ನಂಬರ್ಸೇ ಕೊಡ್ತಾ ಇದ್ದೆ. ಮಿಸ್ಟೇಕ್ ಆಯ್ತು. ಏನಾಗ್ತಿತ್ತು, ಮೆಸೇಜ್ ಮಾಡ್ತಿದ್ವಿ, ನಂಬರ್ಸ್ ಕೊಡ್ತಿದ್ವಿ, ನಂಬರ್ ಡಿಸೈನ್ ಕೊಡ್ತಿದ್ವಿ, ಮತ್ತೆ ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡ್ತೀವಿ ಎವ್ರಿ ಮಂತ್ ಕೂಡ. ಇಷ್ಟು ದಿನ ಸ್ಟಾಪ್ ಮಾಡಿದ್ವಿ. ರೆಗ್ಯುಲರ್ ಆಗಿ ಆ ಮಂತ್ ಪ್ರಿಡಿಕ್ಷನ್ ಕೂಡ ಕಳಿಸ್ತಾ ಇದ್ದೀವಿ. ನೀವೇನೇ ಒಂದು ಪೇ ಮಾಡಿದ್ರು ಕೂಡ ಜೊತೆಲೆ ಕ್ಲಾಸಸ್. ಸೊ ಒಂದು ಅಮೌಂಟ್ ಅಂತ ಪೇ ಮಾಡಿದ್ರೆ ನಾವು ನೀವು ಕೇಳಿದ್ಕಿಂತ ಎಕ್ಸ್ಟ್ರಾನೇ ಕೊಡ್ತಾ ಇದ್ದೀವಿ. ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ, ನಿಮಗೆ ಕಾಲ್ಸ್ ರಿಸೀವ್ ಮಾಡಲ್ಲ, ಕಾಲ್ ಮಾತಾಡಲ್ಲ, ಅದು ಇದು ಅಂತ. ಸೊ ಸುಮ್ಮನೆ ತೋರಿಸ್ತೀನಿ, ಬೆಳಗ್ಗೆಯಿಂದ ಬಂದಿರೋದು ಕಂಟಿನ್ಯೂಸ್ ಆಗಿ ನೋಡಿ. ಈ ತರ ಒಂದಿನ ಬೆಳಗ್ಗೆ ಟೈಮ್ಗೆ ಆಲ್ಮೋಸ್ಟ್ ಈ ತರ ಆಗಿರುತ್ತೆ ಇದು ಒಂದು ಕಾಲ್ ಲಿಸ್ಟ್. ಸೊ ಬಿಸಿ ಅಂತ ಹೇಳೋದಲ್ಲ, ಕಾಲ್ಸ್ಗಳು ನಿಮ್ಗೂ ಕೂಡ ಬರುತ್ತೆ, ಎಲ್ರಿಗೂ ಕೂಡ ಬರುತ್ತೆ. ಸೊ ನಮಗೆ ಸ್ವಲ್ಪ ಜಾಸ್ತಿನೇ ಬರುತ್ತೆ. ಸೊ ನಮ್ಗೆ ಅಂತ ಯಾಕೆ ಕೇಳ್ತೀನಿ ಅಂತಂದ್ರೆ, ಕಾಲ್ ಅಂಡ್ ಸ್ಟಾಫ್ ಅನ್ನೋ ಒಂದು ಆಪ್ಷನ್ ಇದೆ. ಮತ್ತೆ ಇದೊಂದು ಹೇಯೋ ಒಂದು ಆಪ್ ಇದು. ಈ ಲಿಂಕ್ ನಾನು ಕಳಿಸಿರ್ತೀನಿ ಯೂಶಲಿ ನಿಮಗೆ, ಅದು ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಇದನ್ನ ಯಾರಾದ್ರೂ ನಂತರ ಪ್ರಾಬ್ಲಮ್ಸ್ ಇದ್ರೆ ನೀವು ಫೇಸ್ ಮಾಡ್ತೀರಾ, ಮತ್ತೆ ಯಾರು ಕೇಳ್ತೀರಾ ನನಗೆ ಆಪ್ ಬಗ್ಗೆ ತಿಳಿಸಿ ಅಂತ, ಅದು ಯಾವ ರೀತಿ ಯೂಸ್ ಮಾಡೋದೇನು ಅಂತ ಇದು ಮಾಡಿ. ಇಲ್ಲಿ ನೋಡಿದ್ರೆ ನೀವು ಮ್ಯಾನೇಜ್ ಸ್ಟಾಫ್ ಅಲ್ಲಿ ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡೋದು. ಇಲ್ಲಿ ನೋಡಿ, ಇಲ್ಲಿ 4 ನಂಬರ್ಸ್ಗಳಿವೆ. ಇನ್ನೊಬ್ರನ್ನ ಆಡ್ ಮಾಡಬಹುದು. ಆಯ್ತಾ, 5 ಜನ ಒಂದೇ ನಂಬರ್ ಇಂದ ನಾವು ಮಾತಾಡ್ತಾ ಇರ್ತೀವಿ. ಸೊ ಹೆಚ್ಚು ಕಮ್ಮಿ ಒಂಥರ ಕಾಲ್ ಸೆಂಟರ್ ತರ ಇದು. ಮತ್ತೆ ಅದ್ರ ಕೆಳಗಡೆ ಬಂದು ಯಾವ ರೀತಿ ನಂಬರ್ಸ್ ಕಾಲ್ಸ್ ಹೋಗ್ಬೇಕು ಅಂತ. ಸೊ ಯಾವಾಗ್ಲೂ ಕೂಡ ನಾನೇ ಕಾಲ್ ರಿಸೀವ್ ಮಾಡೋದು. ನನ್ನ ಕಾಲ್ ವೇಟಿಂಗ್ ಬಂತು ಅಂದ್ರೆ ಏನಾಗುತ್ತೆ, ನನ್ನ ಕೆಳಗೆ ಯಾರು ಇರ್ತಾರೋ ಅವ್ರಿಗೆ ಮಾತ್ರ ಹೋಗುತ್ತೆ. ಸೊ ಫಸ್ಟ್ ಡಿಪಾರ್ಟ್ಮೆಂಟ್ ವೈಸ್ ಮಾಡ್ತಾ ಇದ್ವಿ. ಟ್ಯಾರೋ ರೇಖಿ ಸಪರೇಟ್ ಇರ್ತಿತ್ತು, ಆಸ್ಟ್ರಾಲಜಿ ಸಪರೇಟ್ ಇರ್ತಿತ್ತು, ಈ ರೀತಿ ಮಾಡ್ತಾ ಇದ್ವಿ. ಈಗಲೂ ಅದೇ ತರ ಮಾಡ್ತಾ ಇದೀವಿ. ಬಟ್ ಏನಂದ್ರೆ, ನಂಬರ್ ಸಿಮ್ಗಳು ಕೇಳ್ತೀರಾ, ಮತ್ತೆ ಕ್ರಿಸ್ಟಲ್ಸ್ ಗಳು ಏನ್ ಎಕ್ಸ್ಟ್ರಾ ಆಗ್ತಾ ಇದೆ ಅಥವಾ ಏನ್ ಎನ್ಕ್ವೈರೀಸ್ ಬರ್ತಿವೆ ಅವು, ಮತ್ತೆ ಕ್ಲಾಸ್ ಎನ್ಕ್ವೈರಿಗಳು ಜನರಲ್ ಆಗಿ. ಅದೆಲ್ಲ ಬಿಟ್ಟು ಕನ್ಸಲ್ಟೇಷನ್ ಮತ್ತೆ ನಂಬರ್ ಡಿಸೈನ್ ಕೇಳ್ತಿರಲ್ಲ ಅದರಿಂದ. ಸೊ ಇದಕ್ಕೋಸ್ಕರ ಏನ್ ಮಾಡಿದೀವಿ, ಎಲ್ಲರೂ ಕೂಡ ಪ್ರಿಫರ್ ಮಾಡೋದು ಫಸ್ಟ್ ಬಂದು ಕಾಲ್. ಅದಾದ್ಮೇಲೆ ಝೂಮ್ ಮೀಟಿಂಗ್ ಅಥವಾ ವಿಡಿಯೋ ಕಾನ್ಫರೆನ್ಸಿಂಗ್ ಬರ್ತೀರಾ. ಈ ಸ್ಟಾರ್ಟಿಂಗ್ ಕಾಲ್ ಬಂದಾಗ ಏನಾಗುತ್ತೆ ಅಂದ್ರೆ, ಕಾಲ್ ರಿಸೀವ್ ಮಾಡಕ್ ಆಗಲ್ಲ. ಕಾಲ್ ವೇಟಿಂಗ್ ಬರ್ತಿತ್ತಂದ್ರೆ ಹೆಂಗೆ ಆಬ್ವಿಯಸ್ಲಿ ರಿಸೀವ್ ಮಾಡಕ್ ಆಗಲ್ಲ. ನೀವ್ ಯಾವ ತರ ಟೈಮ್ ಕಟ್ ಮಾಡಿರ್ತೀರಿ, ಇನ್ನೊಬ್ರು ಕೂಡ ಅದೇ ತರ ಟೈಮ್ ತಗೊಂಡಿರ್ತಾರೆ. ಅಥವಾ ಕಾಲ್ ರಿಸೀವ್ ಮಾಡಿರ್ತೀನಿ, ಮಾತಾಡ್ತಾ ಇರ್ತೀನಿ, ನಾವು ಕೂಡ ಪ್ಲಾನ್ ಮಾಡಕ್ ಆಗಲ್ಲ ಆ ಕಡೆಯಿಂದ ಯಾರು ಕಾಲ್ ಮಾಡ್ತಾರೆ ಏನು ಇತ್ತ ಅಂತ. ಇನ್ನು ಎಲ್ಲಾನು ಅಪಾಯಿಂಟ್ಮೆಂಟ್ ತಗೊಂಡೆ ನಡೆಯಲ್ಲ. ರ್ಯಾಂಡಮ್ ಆಗಿ ಕೂಡ ಕಾಲ್ ಬರುತ್ತೆ. ಆಯ್ತಾ, ಜೀವನ ಟೈಮ್ ವೇಸ್ಟ್ ಮಾಡಬಾರ್ದು, ಕಾಲ್ ರಿಸೀವ್ ಮಾಡ್ಬೇಕು, ಮಾತಾಡ್ಬೇಕು. ನಾನು ಆತರ ಇದ್ ಮಾಡ್ತೀನಿ. ಏನಾಗುತ್ತೆ ಅಂತಂದ್ರೆ, ಎಲ್ಲರೂ ಈಕ್ವಲ್ ನೋಡ್ಕೊಂಡೆ ಕೆಲಸ ಮಾಡ್ಬೇಕಾದ್ರೆ ಕೆಲವು ಸಲ ಎಲ್ಲ ಒಂದ್ ಕಡೆ ಕಾಲ್ ವೇಟಿಂಗ್ ಬರ್ಬೋದು, ಅಥವಾ ನಾವು ಕನೆಕ್ಟ್ ಆಗದೆ ಇರಬಹುದು. ಅದಕ್ಕೋಸ್ಕರ ಬೇರೆಯವ್ರು ಕಾಲ್ ರಿಸೀವ್ ಮಾಡ್ತಾರೆ. ಸೊ ಒಂದ್ ನಂಬರ್ ಇಂದಾನೆ ನಾವು ಕಮ್ಯುನಿಕೇಟ್ ಮಾಡ್ತೀವಿ. ರೀಸನ್ ಬಂದು, ಇದೊಂದು ಸಾಫ್ಟ್ವೇರ್ ಏನಿದೆ, ಸಾಫ್ಟ್ವೇರ್ ಅಲ್ಲಿ ಎಲ್ಲ ಇದೆ. ವಾಟ್ಸ್ಆಪ್ ಇದೆ, ಕಾಲ್ಸ್ ಇದೆ, ನಮ್ಮ ಕಾಂಟ್ಯಾಕ್ಟ್ಸ್ ಗಳು ಶೇರ್ ಆಗುತ್ತೆ. ಮತ್ತೆ ಇಲ್ಲಿ ಬಂದು ನಮಗೆ ಮೇನ್ ಬೇಕಿರೋಂಥ ಆಪ್ಷನ್ಸ್ಗಳು. ಉದಾಹರಣೆಗೆ ನೋಡಿ, ಇಲ್ಲಿ ಮೆಸೇಜ್ ಟೆಂಪ್ಲೇಟ್ಸ್ ಅಂದ್ಬಿಟ್ಟು ಬಿಸ್ನೆಸ್ ವಾಟ್ಸ್ಆಪ್ ಇದೆ. ಸೊ ಇಲ್ಲಿ ನಾನು ಮೆಸೇಜ್ಗಳು ನಿಮಗೆ ಕಳಿಸ್ತಾ ಇರ್ತೀನಿ. ಈ ರೀತಿ ಒಂದಷ್ಟು ಮೆಸೇಜ್ಗಳು ನೀವು ನೋಡಿರ್ತೀರಾ, ಕಾಣಿಸ್ತಾ ಇದೆ ಅಲ್ವಾ, ಆಯ್ತಾ, ಪ್ರೀ ಫಿಲ್ಡ್ ಮೆಸೇಜ್, ಯಾವ ರೀತಿ ಕಾಲ್ ಮಾಡ್ಬೇಕೇನು ಇತ್ತ ಅಂತ. ಅದಾದ್ಮೇಲೆ ಇದು ನಂಬರ್ ಕೂಡ ರೀಚಾರ್ಜ್ ಮಾಡಬೇಕು, ರೀಚಾರ್ಜ್ ಪ್ಲಾನ್ ವಗೇರಾ ವಗೇರಾ ಅಲ್ಲೆಲ್ಲ ಇದೆ ಕೆಳಗಿದೆ. ಏನಕ್ಕೆ ಇದನ್ನ ಇವತ್ತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಸುಮಾರು ಜನ ಕೇಳ್ತೀರಾ, ನಿಮ್ ನಂಬರ್ ಅಲ್ಲಿ ಮಿಸ್ಟೇಕ್ ಇದೆ ಅಲ್ವಾ ಸರ್ ಅಂತ. ಈ ನಂಬರ್ ನಮಗೆ ಆಪ್ಷನ್ ಕೊಡಲ್ಲ. ಆಯ್ತಾ, ನೀವು ಚೆಕ್ ಮಾಡಿ. ಇದಕ್ಕೆ ಅಂದ್ರೆ ನೀವು ಜಾಯಿನ್ ಆಗೋ ಅವಶ್ಯಕತೆ ಇಲ್ಲ. ಇದು ಲಿಂಕ್ ಕಳಿಸಿರ್ತೀನಿ ನಿಮ್ಗೆ, ಅಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ. ಬರೀ ಅದು ಕ್ಲಿಕ್ ಮಾಡಿ ಸಾಫ್ಟ್ವೇರ್ ಡೌನ್ಲೋಡ್ ಮಾಡಿ ಚೆಕ್ ಮಾಡಿ. ಒಂದು 15 ಡೇಸ್ ಏನೋ ಟ್ರಯಲ್ ಏನೋ ಕೊಡ್ತಾರೆ ಇವರು. ಅಲ್ಲಿ ನಿಮ್ಗೆ ನಂಬರ್ ಚೂಸ್ ಮಾಡೋಕೆ ಆಪ್ಷನ್ ಕೊಡಲ್ಲ. ನೀವು ಸ್ಟಾರ್ಟ್ ಆದಾಗ ಸ್ಟಾರ್ಟಿಂಗ್ ಸೀರೀಸ್ ಮಾತ್ರ ಕೇಳುತ್ತೆ. 011 ತಗೊಳ್ಳೋದ, 099 ತಗೊಳ್ಳೋದ, ಅಥವಾ 073 ತಗೋತೀರಾ ಅಂತ. ಸೊ 73 ನಂತ ಸೆಂಟಿಮೆಂಟು, ಎಲ್ಲಾ ನಂಬರ್ಸ್ ಅಲ್ಲೂ 73 ಇದ್ದೇ ಇರುತ್ತೆ ನಂದು. ಸೊ ನಾನೇನ್ ಮಾಡಿದೆ ಅಂದ್ರೆ 73 ಸೆಲೆಕ್ಟ್ ಮಾಡಿದ್ದೀನಿ. ಸೊ ಮೊಬೈಲ್ ನಂಬರ್ ತರ ಕಾಣಿಸುತ್ತೆ ಅಂತ. 011 ಇಂದ ಬಂತು ಅಂದ್ರೆ ಟೋಲ್ ಫ್ರೀ ನಂಬರ್ ತರ ಬರುತ್ತೆ. ಎಷ್ಟೊಂದು ಬಿಸ್ನೆಸ್ಗೆ ಇದು ಹೆಲ್ಪ್ ಆಗಬಹುದು. ಉದಾಹರಣೆಗೆ, ಈಗ ನಾವು ಕನ್ಸ್ಟ್ರಕ್ಷನ್ ಯಾವ ರೀತಿ ಮೇಂಟೈನ್ ಮಾಡ್ತಿದೀವಿ ಅಂದ್ರೆ, ಕನ್ಸ್ಟ್ರಕ್ಷನ್ ಮತ್ತೆ ಇಂಟೀರಿಯರ್ ವರ್ಕ್ಗೆ ಆ ಎನ್ಕ್ವೈರೀಸ್ ಏನ್ ಬರ್ತವೆ, ಲೇಬರ್ಸ್ ಬಿಟ್ಟು, ವರ್ಕರ್ಸ್ ಬಿಟ್ಟು, ಎನ್ಕ್ವೈರೀಸ್ ಏನ್ ಬರುತ್ತೆ, ಆಫೀಸ್ ಕಾಲ್ಸ್ ಏನ್ ಹೋಗುತ್ತೆ, ಪ್ರತಿಯೊಂದಕ್ಕೂ ಕೂಡ ನಾವು ಈ ನಂಬರ್, ಇದೇ ತರ ನಂಬರ್ ಯೂಸ್ ಮಾಡ್ತಿದೀವಿ. ಏನಕ್ಕೆ, ರಿಸೆಪ್ಷನಿಸ್ಟ್ ಕೂರ್ಸೋ ಅವಶ್ಯಕತೆ ಇಲ್ಲ, ಮನೇಲಿ ಕೂತ್ ಕೆಲಸ ಮಾಡ್ಬೋದು, ರೆಕಾರ್ಡಿಂಗ್ ಆಗಿರುತ್ತೆ, ಎಲ್ಲ ಒಂದೇ ವಾಟ್ಸ್ಆಪ್ ಅಲ್ಲಿ ಬಂದು ಬಿದ್ದಿರುತ್ತೆ, ಎಲ್ಲರೂ ಕೂಡ ವಾಟ್ಸ್ಆಪ್ ಚೆಕ್ ಮಾಡ್ಬೋದು. ಸೊ ಕಂಪ್ಲೀಟ್ ಆಗಿ ಬಂದು ಇದು ಆಫೀಸ್ ನಂಬರ್, ಇದು ಕಂಪ್ಲೀಟ್ ಆಫೀಸ್ ನಂಬರ್. ಆಯ್ತಾ, ಇಲ್ಲಿ ನಾವು ಬೇರೆ ಏನು ಕೆಲಸ ಮಾಡಲ್ಲ, ಬೇರೆ ಏನು ಇದು ಮಾಡಲ್ಲ, ಆತರ. ಸೊ ಇದು ಪ್ರೈವೇಸಿ ಅನ್ನಕ್ಕಿಂತ ಜಾಸ್ತಿ ಇದು ವರ್ಕ್ ವೈಸ್ ಯಾವಾಗ ಗುಂಪಲ್ಲಿ ಮಾಡ್ತೀವಲ್ಲ, ಗ್ರೂಪ್ ಅಲ್ಲಿ, ಅಂತ ಕಡೆ ಈ ನಂಬರ್ನ ಉಪಯೋಗಿಸಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಗೆ. ಎನ್ಕ್ವೈರೀಸ್ ಕಾಲ್ಸ್ ಇರ್ಬೋದು, ಕಾಲ್ ರಿಸೀವ್ ಮಾಡಿಲ್ಲ ಅಂತ ಇರ್ಬೋದು, ಅಥವಾ ಅಪ್ಡೇಟ್ ಆಯ್ತಾ ಅಂತ ಇರ್ಬೋದು, ಎಲ್ಲಾನು ಕೂಡ ಸೆಕೆಂಡ್ ಆಪ್ಷನ್ ಆಗಿ ಈ ರೀತಿ ನೀವು ಉಪಯೋಗಿಸ್ಕೋಬಹುದು. ಮನೇಲಿ ಯಾರೋ ಒಬ್ರು ಇರ್ತಾರಲ್ವಾ,
ಯಾರಿಲ್ಲ ಅಂದ್ರೆ ಅಟ್ಲೀಸ್ಟ್ ಯಾರೊಬ್ರು ನಮ್ಮ ಕಾಲ್ ರಿಸೀವ್ ಮಾಡಿ 7 ಸ್ಟಾರ್ ಇರ್ತಾರಲ್ವಾ, ಅಥವಾ ನಮ್ಮ ಕೆಲಸನ ಇನ್ನೊಬ್ಬರಿಗೆ ಅಸೈನ್ ಮಾಡ್ಬೋದು. ಎಷ್ಟೊಂದ್ಸಲ ನೀವೇನೋ ಮಾತಾಡ್ತಾ ಇರ್ತೀರಾ, ಮೀಟಿಂಗ್ಸ್ ಇರುತ್ತೆ, ಹೊರಗೆಲ್ಲ ಹೋಗ್ತೀರಾ, ಟ್ರಾವೆಲ್ ಮಾಡ್ತಿರ್ತೀರಾ, ಗಾಡಿ ಓಡಿಸಿರ್ತೀರಾ. ಯಾರು ಬೆಂಗಳೂರು ಏನಾರು ಆಗಿತ್ತು ಅಂದ್ರೆ ಈ ಟ್ರಾಫಿಕ್ ಅಲ್ಲಿ ಗೊತ್ತಲ್ಲ, ನೀವು ಗಾಡಿ ಹಾಕದೇ ಇಲ್ಲ. ಇದು ಇಂಥ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಅಟ್ಲೀಸ್ಟ್ ನಾವೊಂದು ಗ್ರೂಪ್ ಅಲ್ಲಿ ಡಿಸ್ಕಸ್ ಮಾಡ್ಕೊಂಡು ಈ ಟೈಮಲ್ಲಿ ಫ್ರೀ ಇರ್ತೀನಿ ಅಂದ್ರೆ ಅಪ್ಡೇಟ್ಸ್ಗಳನ್ನ ಯಾರು ಕಾಲ್ ಮಾಡ್ತೀರಾ ನಿಮಗೆ ತಿಳಿಸೋಕೋಸ್ಕರ ನಂಬರ್ ಉಪಯೋಗಿಸ್ತಾ ಇರ್ತೀವಿ. ಸೆಕೆಂಡ್ ಬಂದು ಸಿಮ್ ಏನು ಫೋರ್ಸ್ ಮಾಡ್ತಾ ಇರ್ತೀರಾ, ಅದಕ್ಕೆ ಸಿಮ್ ಕೇಳ್ತೀರಾ. ಸಿಮ್ ನಾವೀಗ ಅದು ಕೂಡ ಸ್ಟಾಪೇ ಮಾಡ್ಬಿಟ್ಟಿದೀವಿ. ಏನಕ್ಕೆ ಅದು ನಂಬರ್ ಸಿಗ್ತಿಲ್ಲ, ನಂಬರ್ ರಿಸಲ್ಟ್ ಸಿಕ್ಕಿಲ್ಲ, ನಾವು ನಂಬರ್ ಎಲ್ಲ ಕಡೆ ಕೇಳಿದೆ, ನಂಬರ್ ಸುಮಾರು ಜನ ಚೆಕ್ ಮಾಡಿಸ್ದೆ. ಇದೇ ಒಂದು ಇದರಿಂದನೇ ನೀವು ಸುಮಾರು ಜನ ನಮಗ್ ಬಂದಿರೋದು ಆಯ್ತಾ. ಸೇಮ್ ಇದೆ ಕಂಪ್ಲೇಂಟ್, ನಂಬರ್ ರಿಸಲ್ಟ್ ಕೊಟ್ಟಿಲ್ಲ, ತುಂಬಾ ದೊಡ್ಡ ದೊಡ್ಡ ತರ ಮಾಡಿದ್ವಿ, ಅದೇ ಸೇಮ್ ಇದೇ ತರ. ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಸಿಮ್ ನೀವೇ ಕೊಟ್ಬಿಡಿ ಅಂತ ಹೇಳ್ತೀರಾ. ಸೊ ಬೇರೆ ಯಾವ ರೀತಿ ಅಭ್ಯಾಸ ಮಾಡಿಸೋರು ಏನು ಅಂತ ನಮಗೆ ಗೊತ್ತಿಲ್ಲ. ನಾವು ಸಿಮ್ ಹುಡುಕ್ಬೇಕಾದ್ರೆ ಪರ್ಫೆಕ್ಟ್ ಪೇರ್ನ ಟ್ರೈ ಮಾಡ್ತೀವಿ ಯಾವಾಗ್ಲೂ, ಆಯ್ತಾ. ಸೊ ಏನಕ್ಕೆ ನನ್ನ ನಂಬರ್ ಕೂಡ ನಂಗೆ ಆಪ್ಷನ್ ಸಿಕ್ಲಿಲ್ಲ, ನಾ ಕಲ್ತಾಗ ಅರ್ಜೆಂಟ್ ತಗೊಂಡಿದ್ದು. ಸೊ ನಾ ಬೇರೆಯವ್ರಿಗೆ ಕೊಡಬೇಕಾದ್ರೆ ನಾವು ಮಿಸ್ಟೇಕ್ ಮಾಡಲ್ಲ. ಸೊ ಪೇಷನ್ಸ್ ಇರಲ್ಲ, ತುಂಬಾ ಅರ್ಜೆಂಟ್ ಅಲ್ಲಿ ಆಗ್ಬೇಕು, ಬೇಗ ಆಗ್ಬೇಕು, ಈ ತರ ಇದ್ ಮಾಡ್ತೀರಾ. ಆ ಟೈಮಲ್ಲಿ ಕೂಡ ಏನಾಗುತ್ತೆ, ಕಾಲ್ಸ್ಗಳು ಜಸ್ಟ್ ಬೇರೆ ಸಿಮ್ ಎನ್ಕ್ವೈರಿ ಕಾಲ್ಸ್ ಜಾಸ್ತಿ ಬರುತ್ತಲ್ಲ, ಆ ಟೈಮಲ್ಲಿ ನಮ್ಮ ಜೊತೆಲಿ ಯಾರಿದ್ದಾರೆ ಅವರು ರಿಸೀವ್ ಮಾಡ್ತಾರೆ. ಅಥವಾ ಸಿಮ್ ಬುಕ್ ಮಾಡಿದ್ರು, ಸಿಮ್ ಬುಕ್ ಮಾಡಕ್ ಇನ್ಫಾರ್ಮೇಶನ್, ಸೊ ಎಲ್ಲ ಕೂಡ ಇನ್ಕಮಿಂಗ್ ಅಂಡ್ ಔಟ್ ಗೋಯಿಂಗ್ 5 ಜನದ್ದು ಒಂದೇ ನಂಬರ್ ಇಂದ ಹೋಗುತ್ತೆ. ಮತ್ತೆ ಜ್ಯೋತಿಷ್ಯ ಸಂಬಂಧಪಟ್ಟಂತ ಪರಿಹಾರಗಳು, ಕುಂಡಲಿಯಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ, ದೋಷಗಳಿದ್ರೆ ಪರಿಹಾರಗಳು, ಟ್ಯಾರೋ ರೀಡಿಂಗ್ ಅಥವಾ ರೇಖಿ ಕಾನ್ಸೆಪ್ಟ್ ಸಂಬಂಧಪಟ್ಟಿದ್ದು, ಕೆಲವರು ಟ್ಯಾರೋ ಕಾರ್ಡ್ ಕೂಡ ಕೇಳ್ತೀರಾ ಆ ತರದ್ದು. ಸೊ ಈ ರೀತಿ ಎಲ್ಲಾನು ಕಂಬೈನ್ ಮಾಡಿ, ಎಲ್ಲಾನು ಸೇರಿಸಿ ಒಂದಷ್ಟು ಜನ ರೆಡಿ ಮಾಡಿದೀನಿ. ಇವ್ರದೇ ಆದ ರೀತಿಯಲ್ಲಿ ಒಂದೊಂದು ಕೆಲಸಗಳು ಮಾಡ್ತಾರೆ. ಏನಕ್ಕೆ ಒಬ್ರದ್ದು ಬಂದು ರೇಖಿ ಎಕ್ಸ್ಪರ್ಟ್ ಇದ್ದಾರೆ, ಮತ್ತೆ ಕ್ರಿಸ್ಟಲ್ಸ್ ಇದು ಏನ್ ಎನರ್ಜೈಸ್ ಮಾಡ್ತಾರೆ ಅವರಿದ್ದಾರೆ, ಒಬ್ರು ಕಂಪ್ಲೀಟ್ ನ್ಯೂಮರಾಲಜಿಸ್ಟ್ ಇದ್ದಾರೆ, ಒಬ್ರು ಆಸ್ಟ್ರಾಲಜರ್ ಇದ್ದಾರೆ, ನಾನು ಎಲ್ಲಾನು ಕೂಡ ಮಾಡ್ತೀನಿ. ಒಬ್ರು ಬಂದು ಏನಿದೆ ಟ್ಯಾರೋದಿದ್ದಾರೆ. ಓಕೆನಾ, ಅಲ್ಲಿ ನಾನು ಇನ್ವೈಟ್ ಮಾಡಿಲ್ಲ, ಪರ್ಮಿಷನ್ ತಗೊಂಡ್ ಮಾಡೋಣ ಅಂತವ್ರು ಆಯ್ತು ಅಂತ ಹೇಳಿದ್ರು. ಬಟ್ 5 ಜನ ಇರ್ತೀವಿ. ಸೊ ನಿಮ್ಗೆ ಬೇಕಾದಂಗ ಸರ್ವಿಸ್ ನ ಒಂದು ಆಫರ್ ಮಾಡೋಣ ಅನ್ನೋ ಪ್ಲಾನ್ ಅಲ್ಲಿ, ಅಥವಾ ನನಗ್ ಸಪೋರ್ಟ್ ಆಗೋ ರೀತಿ. ಸೊ ಆ ತರ ಒಂದು ಗ್ರೂಪ್ ಅಲ್ಲಿ ವರ್ಕ್ ಮಾಡ್ತಾ ಇದೀವಿ. ಯಾರಿಗೆ ಗ್ರೂಪ್ ಅಲ್ಲಿ ವರ್ಕ್ ಮಾಡೋ ಅವಶ್ಯಕತೆ ಇರುತ್ತೆ, ಗುಂಪಲ್ಲೇ ಕೆಲಸ ಮಾಡ್ತಿರ್ತೀರ, ಕಾಲ್ಸ್ಗಳು ರಿಸೀವ್ ಮಾಡಲ್ಲ, ಕಾಲ್ಸ್ಗಳು ಜಾಸ್ತಿ ಬರ್ತಾ ಇರುತ್ತೆ, ಫೋನ್ ರಿಸೀವ್ ಮಾಡಿಲ್ಲ ಅಂತ ಪ್ರಾಬ್ಲಮ್ ಆಗುತ್ತೆ, ಅಥವಾ ಈ ತರ ನಮ್ಮ ತರ ಸಪೋರ್ಟ್ ಏನಿದೆ ಸಪೋರ್ಟ್ ಕೊಡ್ತೀರಾ, ಅಥವಾ ಸರ್ವಿಸಸ್ ಆಫರ್ ಮಾಡ್ತೀರಾ, ನಿಮಗೆ ಈ ಒಂದು ನಂಬರ್ ಹೆಲ್ಪ್ ಆಗುತ್ತೆ, ಆಯ್ತಾ. ಅದಾದ್ಮೇಲೆ ನೋಡಿ, ಇನ್ವೈಟ್ ಅಂಡ್ ಅರ್ನ್ ಆಪ್ಷನ್ ಇದೆ. ಇದು ಅಂದ್ರೆ ಹೇಳ್ಕೊಳ್ಳೋದಲ್ಲ ಇದು, ಬಟ್ ಇಲ್ಲಿ ಕೆಳಗಡೆ ನೋಡಿದ್ರೆ ಅದು ಅದೇ ಲಿಂಕ್ ಥ್ರೂ ಜಾಯಿನ್ ಆದ್ರೆ ನಿಮ್ಗೆ ₹100 ವಾಪಸ್ ಬರುತ್ತೆ, ಆ ತರ ಏನೋ ಒಂದಿದೆ. ಸೊ 199 ಪ್ಲಾನ್ ಇರುತ್ತೆ, ಅದನ್ನ ತಗೊಂಡು ಒಂದ್ಸಲ ಚೆಕ್ ಮಾಡಿ. ಅದಕ್ಕೂ ಮುಂಚೆ 14 days ಟ್ರಯಲ್ ಇರುತ್ತೆ, ಅದನ್ನ ಒಂದ್ಸಲ ಚೆಕ್ ಮಾಡಿ. ಯಾರ್ಗ ಅವಶ್ಯಕತೆ ಇದೆ ಅವರು, ಇದು ಪ್ರಮೋಟ್ ಮಾಡೋದಲ್ಲ ಇದು, ಬಟ್ ನಾನು ಇದು ಯೂಸ್ ಮಾಡ್ತಾ ಇದ್ದೀನಿ, ರಿವ್ಯೂ ತರ ಹೇಳ್ತಾ ಇದ್ದೀನಿ. ತುಂಬಾ ನಮ್ಗೆ ಹೆಲ್ಪ್ ಆಗಿದೆ. ಅದಾದ್ಮೇಲೆ ರೇಟಿಂಗ್ಸ್ ಗಳು ಕೂಡ ಬರುತ್ತೆ. ನಾವು ರೇಟಿಂಗ್ಸ್ ಗಳು ನಾವಿನ್ನೂ ಆಡ್ ಮಾಡಿಲ್ಲ, ಏನೂ ಆಡ್ ಮಾಡಿಲ್ಲ ನಾವು, ಆಯ್ತಾ. ಏನೂ ಆಡ್ ಮಾಡಿಲ್ಲ, ಸುಮ್ಮನೆ ಬಿಟ್ಟಿದೀವಿ. ರೇಟಿಂಗ್ಸ್ ಗಳು ಕೂಡ ರಿಕ್ವೆಸ್ಟ್ ಮಾಡಬಹುದು. ಸದ್ಯಕ್ಕೆ ನಾವೇನು ಮಾಡಿಲ್ಲ. ನಿಮ್ಗಳೇನಾದ್ರು ಗೂಗಲ್ ಬಿಸ್ನೆಸ್ ಇತ್ತು, ಬಿಸ್ನೆಸ್ ಲಿಂಕ್ ನ ಶೇರ್ ಮಾಡಬೇಕು, ಬಿಸ್ನೆಸ್ ರಿವ್ಯೂಗೆ, ಗೂಗಲ್ ಬಿಸ್ನೆಸ್ ರಿವ್ಯೂಗಳು ಗೊತ್ತಲ್ವ ನಿಮ್ಗೆ, ರಿವ್ಯೂ ಮೇಲೆನೆ ಸಜೆಷನ್ಸ್ ಬರೋದು. ಸೊ ಯಾರು ಬಿಸ್ನೆಸ್ ಮಾಡ್ತಿದ್ದೀರಾ ಅಂತವರಿಗೆ ಈ ನಂಬರ್ ಇಂದ ಚೆನ್ನಾಗಿರುತ್ತೆ. ಅಥವಾ ನೀವು ಓನರ್, ನಿಮ್ ಕೆಳಗಡೆ 2-3 ಜನ ವರ್ಕರ್ಸ್ ಇರ್ತಾರೆ, ಅಥವಾ ನಿಮ್ ಪಾರ್ಟ್ನರ್ಸ್ ಇರ್ತಾರೆ, ಮ್ಯಾನೇಜ್ ಮಾಡೋಕ್ಕೆ ಸೂಪರ್ವೈಸರ್ಸ್ ಗಳು ಇರ್ತಾರೆ, ಅವ್ರಿಗೆ ಇದನ್ನ ಕೊಡಿ. ಆಗ ನಿಮ್ಗೆ ಕಾಲ್ ಟ್ರ್ಯಾಕಿಂಗ್ ಮಾಡೋ ಅವಶ್ಯಕತೆ ಇರಲ್ಲ, ಮಿಸ್ಕಮ್ಯುನಿಕೇಶನ್ ಆಗೋ ಅವಶ್ಯಕತೆ ಇರಲ್ಲ. ನಂಬರ್ ಎಕ್ಸ್ಚೇಂಜ್ ಇಲ್ಲ ಆಗಬಹುದು, ಆಯ್ತಾ. ಅದು ಬಿಟ್ಟು ಅದೊಂದು ಸೆಕ್ಯೂರ್ ಇಲ್ಲ ಅಷ್ಟೇನೆ, ನಂಬರ್ ಬೇಕಾದ್ರೆ ತಗೋಬಹುದು ಬೇರೆಯವರು ಕೂಡ. ಅದು ಬಿಟ್ಟು ಮಿಕ್ಕಿದೆಲ್ಲದ್ರಲ್ಲೂ ಕೂಡ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಈ ನಂಬರ್ ಯೂಸ್ ಮಾಡ್ತಾ ಇರ್ತೀವಿ. ಸೊ ಕಾಲ್ ಮಾಡಿದಾಗ ನಾವು ಫೋನ್ ರಿಸೀವ್ ಮಾಡ್ತೀವಿ ಅಥವಾ ಫೋನ್ ಅವಾಯ್ಡ್ ಮಾಡ್ತೀವಿ ಅಂತ ಅನ್ಕೋಬೇಡಿ, ಆಯ್ತಾ. ಫಸ್ಟ್ ಇಂದ ತೋರಿಸ್ತಾ ಇದ್ದೀನಿ, ಇದು ನನ್ನಿಂದರಿಂದನೇ ಬೇರೆಯವ್ರಿಗೆ ಬರೋದು. ಆದ್ರೆ ನಾನು ಕಾಲ್ ವೇಟಿಂಗ್ ಯಾವಾಗ ಬರುತ್ತೆ ಆ ಟೈಮಲ್ಲಿ ನಿಮಗೆ ಬೇರೆಯವ್ರ ಟ್ರಾನ್ಸ್ಫರ್ ಆಗುತ್ತೆ. ಸೊ ಅವ್ರ ಹತ್ರ ಏನ್ ಬೇಕು ಅದನ್ನ ಕೇಳ್ಕೊಳ್ಳಿ. ನಾನು ವಾಪಸ್ ಫೋನ್ ಮಾತಾಡೋವರೆಗೂ ಟೈಮ್ ಅಥವಾ ಒಂದೇನೋ ಫೋನ್ ಕಟ್ ಮಾಡಿರಿ, ನಾನು ನಿಮಗೆ ರಿಟರ್ನ್ ಕಾಲ್ ಮಾಡಿ ಮಾತಾಡ್ತೀನಿ. ನಿಮಗೆ ಎಲ್ಲ ನಂಬರ್ಸ್ಗಳು ಕೂಡ ಇಲ್ಲಿ ಬಂದಿರುತ್ತೆ. ಸೊ ವಾಯ್ಸ್ ಮೆಸೇಜಸ್ ಇರುತ್ತೆ, ರೆಕಾರ್ಡಿಂಗ್ ಆಗಿರುತ್ತೆ, ಎಲ್ಲ ನಂಬರ್ಸ್ಗಳು, ಎಲ್ಲ ಪ್ರತಿಯೊಂದು ನಂಬರ್ಸ್ಗಳಲ್ಲಿ ಇರುತ್ತೆ. ಸೊ ಯಾರಿಗೂ ಹೋಯ್ತು, ಔಟ್ ಗೋಯಿಂಗು, ಸೊ ಏನಾಯ್ತು, ಏನು ಇತ್ತಾ, ಮತ್ತೆ ಯಾರ್ಯಾರು ಕಾಲ್ ಮಾಡಿದ್ರು, ಯಾರ್ಯಾರು ಎಷ್ಟು ಜನ ಕಾಲ್ ಮಾಡಿದ್ರೆ, ಪ್ರತಿಯೊಂದು ಕೂಡ ಇಲ್ಲಿ ಇರುತ್ತೆ. ಸೊ ನಾವೇನ್ ಮಾಡ್ತೀವಿ, ಅದ್ರ ತಕ್ಕಂಗೆ ನಾವು ಪ್ಲಾನ್ ಮಾಡ್ಕೊಂಡು ನಿಮ್ಗೆ ಮಾಡಿರ್ತೀವಿ. ಯಾರೇನ್ ಮಾಡಿದ್ರು ನಮಗೆ ಗೊತ್ತಾಗಿರುತ್ತೆ, ನಾವು ಅದಕ್ಕೆ ನೋಡ್ಕೊಂಡು ಮಾಡ್ತೀವಿ, ಆಯ್ತಾ. ಇದನ್ನ ತಿಳಿಸ್ಕೊಡ್ಬೇಕಿತ್ತು, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಆಪ್ ಪ್ರಮೋಷನ್ ಅಲ್ಲ, ಆಪ್ ಚೆನ್ನಾಗಿದೆ. ನನ್ನ ರಿವ್ಯೂ ಏನಾದ್ರು ಕೇಳಿದ್ರೆ ತುಂಬಾ ಚೆನ್ನಾಗಿದೆ, ಯೂಸ್ ಮಾಡ್ತಿದ್ದೆ, ತುಂಬಾ ದಿನ ಯೂಸ್ ಮಾಡ್ತಿದ್ದೀನಿ, ಮುಂದೆ ಕೂಡ ಯೂಸ್ ಮಾಡ್ತೀನಿ. ಇರೋದ್ರಲ್ಲಿ ಈಗಿರೋ ಒಂದು ಆಪ್ಷನ್ ಅಲ್ಲಿ ಇದು ಚೆನ್ನಾಗಿದೆ, ಫ್ಯೂಚರ್ ಅಲ್ಲಿ ಚೆನ್ನಾಗಿರೋದು ಬರಬಹುದು. ಬಟ್ ಇರೋದ್ರಲ್ಲಿ ಇದು ಮತ್ತೆ ಸೂಪರ್ ಫೋನ್ ಅಂತ ಒಂದಿತ್ತು, ಅದ್ರಲ್ಲಿ ಈ ಆಪ್ ಏನಿದೆ, ಈ ಆಪ್ ಚೆನ್ನಾಗಿದೆ. ಸೊ ಇದಕ್ಕೊಂದು ಎಕ್ಸ್ಪ್ಲೈನ್ ಮಾಡಬೇಕಿತ್ತು, ಹೇಳ್ಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿದ್ದೀನಿ. ಥ್ಯಾಂಕ್ ಯು.